ಬೆಂಗಳೂರು ಜನಸಂಖ್ಯೆ ತಮಗೆ ಗೊತ್ತಿದೆ. ಈಗ ಮತ್ತೊಂದು ಮಹತ್ವವಾದಂಥ ಹೆಜ್ಜೆಯನ್ನು ಕೊಂಡಿದ್ದೇವೆ. ಬೆಂಗಳೂರು ಪೊಲೀಸ್ ಕಮಿಷನರೇಟ್ ಪ್ರಾರಂಭ ಆದಾಗ ಬರೀ ಕೇವಲ 10 ಲಕ್ಷ ಜನಸಂಖ್ಯೆಗೆ ಕಮಿಷನರೇಟ್ ಪ್ರಾರಂಭ ಆಗಿತ್ತು. ಈಗ ಅದನ್ನು ವಿಂಗಡಿಸಿ ಅಗತ್ಯ ಇರುವ ಕಡೆ ಹೊಸ ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸಿ ಇದರಿಂದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಇನ್ನಷ್ಟು ಉತ್ತಮವಾಗಿ ನೋಡಿಕೊಳ್ಳಲು ಇವತ್ತು ಸಾಧ್ಯವಾಗಲಿಕ್ಕೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ. ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಪರಿಹಾರವನ್ನು ಕ್ರಮ ಕೈಗೊಳ್ಳಲು ಈಗಾಗಲೇ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಸಂಚಾರ ಪೊಲೀಸ್ ವ್ಯವಸ್ಥೆಯನ್ನು ನಡೆಸಲು ಉತ್ತಮವಾದಂತಹ ಹೊಂದಿಕೆಯಿಂದ ಕೆಲಸ ಮಾಡಲು ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಈಗಾಗಲೇ ಬೆಂಗಳೂರು ಜನತೆಗೆ ಭಯಮುಕ್ತವಾದಂತಹ ವಾತಾವರಣ, ಬೆಂಗಳೂರು ನಾಗರಿಕೆ ಭಯಮುಕ್ತವಾದಂತಹ ವಾತಾವರಣ, ಅದಕ್ಕೋಸ್ಕರ ಅದನ್ನ ನಿರ್ಮಾಣವನ್ನು ಮಾಡಬೇಕು ಅಂತೇಳಿ ಆಂಟಿ ರೌಡಿ ಸ್ಕ್ವಾಡ್ ರಚಿಸಲು ಈಗಾಗಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇಡೀ ವಿಶ್ವದ ಜನತೆ, ಹೆಣ್ಣು ಮಕ್ಕಳು ಯಾರೇ ಆಗಲಿ ಮಧ್ಯರಾತ್ರಿವರೆಗೂ ಸುರಕ್ಷಿತವಾಗಿ ಓಡಾಡಲು ಇಂಥ ಒಂದು ಬಲಿಷ್ಠವಾದಂತಹ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ಈಗಾಗಲೇ ಬೆಂಗಳೂರು ಸಂಚಾರ ದಟ್ಟಿಯಿಂದ ಉಂಟಾಗಿರುವಂತಹ ಪರಿಸರ ಮೇಲೆ ಮಾಲಿನ್ಯ ಮತ್ತು ಕಡಿಮೆ ಮಾಡಲು ಲಾಲ್ಬಾಗ್ನಂತ 5 ಟ್ರೀ ಪಾರ್ಕ್, ಹೊಸ ಟ್ರೀ ಪಾರ್ಕ್, ನಮ್ಮ ಕಬ್ಬನ್ ಪಾರ್ಕ್ ಮತ್ತು ಲಾಲ್ಬಾಗ್ ತರ ಇರುವಂತ ಇನ್ನು ಹೊಸ 5 ಪಾರ್ಕ್ಗಳನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಈಗಾಗಲೇ ನಾನು ಮತ್ತು ನಮ್ಮ ಅರಣ್ಯ ಇಲಾಖೆಯವರು ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇವುಗಳಲ್ಲಿ ತುರಳ್ಳಿ ಅರಣ್ಯ ಪ್ರದೇಶ, ತೊಟ್ಟಿಕಲ್ಲು ಫಾಲ್ಸ್, ನೆಟ್ಟಿಗೆರೆ, BM ಕಾವಲು ಅರಣ್ಯ ಪ್ರದೇಶ ಮತ್ತು ಬಸವಾಂತರ ಮತ್ತು ಮಂಡೂರು ಜ್ಯೋತಿಪುರ ಇಲ್ಲಿ ನಾವು ನಿರ್ಮಿಸಲು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ ಈಗಾಗಲೇ ಗುರುತನ್ನು ನಾವು ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಬೆಂಗಳೂರು ನಗರದ ಅಂತರ್ಜಲವನ್ನು ಹೆಚ್ಚಿಸಬೇಕು, ಕುಡಿಯ ನೀರಿಗೆ ಬದ್ಧತೆಯನ್ನು ಹೆಚ್ಚಿಸಬೇಕು. ಅದಕ್ಕೋಸ್ಕರ 7 ಕೆರೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಅದಕ್ಕೋಸ್ಕರ ನಮ್ಮಲ್ಲಿ ಇದ್ದಂಥ ಹೆಸರುಘಟ್ಟ ಕೆರೆ, ಬೆಟ್ಟದ ಕೋಟೆಯ ಕೆರೆ, ಹೊಸಕೋಟೆ ಕೆರೆ ಅತಿ ದೊಡ್ಡ ಕೆರೆ, ಯಲ್ಲಪ್ಪರ ಶೆಟ್ಟಿಯ ಕೆರೆ, ಬನ್ನೇರುಘಟ್ಟದ ಕೆರೆ, ಬಾಗ್ಲೂರು ಬೈರಮಂಗಲದ ಕೆರೆಗಳಿಗೆ ಹೊಸ ರೂಪವನ್ನು ಕೊಟ್ಟು ಪರಿಶುದ್ಧವಾದ ನೀರನ್ನು ಅಲ್ಲಿ ಇಟ್ಟು ಅಂತರ್ಜಲವನ್ನು ಹೆಚ್ಚಿಸಿ ಮುಂದಿನ ಬೆಂಗಳೂರಿಗೆ ಇದೊಂದು ಆಸ್ತಿಯಾಗಿ ಮಾಡಲು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬೆಂಗಳೂರಿನ ಫುಟ್ಪಾತ್ ಸ್ನೇಹಿ ಮತ್ತು ಕಸಮುಕ್ತ ನಗರವನ್ನು ಮಾಡಲು ಈಗಾಗಲೇ ಸರ್ಕಾರ ಅನೇಕ ಕಾರ್ಯಕ್ರಮವನ್ನು ಹಾಕಿಕೊಂಡಿದೆ. ಈಗಾಗಲೇ ಕೆಲಸ ಮಾಡ್ತಿದ್ದಾರೆ. ನಿತ್ಯವಾಗಿ ತಾವೆಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಆದರೆ ಯಾರು ಕೂಡ ಪಾದಚಾರಿಗಳಿಗೆ ತೊಂದರೆ ಆಗಬಾರ್ದು. ಬದಿ ವ್ಯಾಪಾರ, ರಸ್ತೆ ಬದಿ ವ್ಯಾಪಾರ ಕೂಡ ಪ್ರತ್ಯೇಕವಾದಂತಹ ವ್ಯವಸ್ಥೆ ಮಾಡಲು ಈಗಾಗಲೇ ಕಾರ್ಯಕ್ರಮ ಕೂಡ ನಾವು ರೂಪಿಸಿದ್ದೇವೆ. ಆದ್ದರಿಂದ ಈಗಾಗಲೇ ಹೆಚ್ಚುತ್ತಿರುವಂತಹ ವಾಹನ ನಿರ್ಮಾಣ ವೆಚ್ಚ ಮತ್ತು ಅಪಘಾತವನ್ನ ವೇಳೆ ಇವತ್ತು ವಿಮೆ ಹಣ ಪಡೆಯುವ ಸಾಮಾನ್ಯ ಕುಟುಂಬಗಳಿಗೆ ಒಂದು ದೊಡ್ಡ ಸವಾಲು ಕೂಡ ಇವತ್ತು ಆಗಿದೆ. ಆದ್ದರಿಂದ ಇವತ್ತು ನಾವು ಕರ್ನಾಟಕ ರಾಜ್ಯದ ಒಂದು ಹೊಸ ಕಾರ್ಯಕ್ರಮವನ್ನು ನಮ್ಮ ಜನರಿಗೆ ವಾಹನವನ್ನು ಯಾರ್ಯಾರು ಇಟ್ಕೊಂಡಿದ್ದೀರಿ ಅವ್ರಿಗೊಂದು ವಿಮೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಸಂಬಂಧಿಸಿದಂತೆ ಒಂದು ಹೊಸ ವಿಮೆ ಸೇವೆಯನ್ನು ನೀಡಲು ಕರ್ನಾಟಕ ರಾಜ್ಯದ ಮೋಟಾರ್ ವಾಹನಗಳ ವಿಮೆ ಸಂಸ್ಥೆಯನ್ನ ಸ್ಥಾಪನೆ ಮಾಡಲು ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದೇವೆ. ಬೇರೆಗೆ ಖಾಸಗಿಯವರ ಜೊತೆಯಲ್ಲಿ ನಾವು ಈಗಾಗಲೇ ಕಾಂಪಿಟೇಷನ್ಗೆ ಕೂಡ ನಾವು ಸಿದ್ಧ ಆಗಿದ್ದೇವೆ. ನಮ್ಮ ರಾಜ್ಯದ ತೆರಿಗೆ, ನಮ್ಮ ರಾಜ್ಯದಲ್ಲಿ ಇನ್ಶೂರೆನ್ಸ್ ನಮ್ಮ ರಾಜ್ಯದ ಜನತೆಯ ಪಾಲಾಗಬೇಕು ಅನ್ನೋದು ನಮ್ಮ ಆಸೆ. ಹೂಡಿಕೆ ಮತ್ತು ಕೈಗಾರಿಕೆಯಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ. ಇಡೀ ಕರ್ನಾಟಕ ಒಂದು ಭಾರತದ ಆರ್ಥಿಕ ಬದಲಾವಣೆಯ ನಾಯಕತ್ವವನ್ನು ಕಳೆದ 3 ವರ್ಷದಲ್ಲಿ ಈಗಾಗಲೇ ತಾವು ಗಮನಿಸ್ತಾ ಇದ್ದೀವಿ. ವಿಶ್ವ ನಮ್ಮ ಭಾರತವನ್ನು ನೋಡ್ತಾ ಇದೆ. ಅದು ಬೆಂಗಳೂರು ಮುಖಾಂತರ, ಕರ್ನಾಟಕದ ಮುಖಾಂತರ ಭಾರತವನ್ನು ನೋಡ್ತಾ ಇದೆ. 134 ಲಕ್ಷ ಕೋಟಿಗಳು ಅಧಿಕ ಮೊತ್ತದ
945 ಹೂಡಿಕೆ ಪ್ರಸ್ತಾವನೆಯನ್ನ ಈಗಾಗಲೇ ಅನುಮೋದನೆಯನ್ನು ಕೂಡ ನಾವು ನೀಡಿದ್ದೇವೆ. ಕಳೆದ ಒಂದು ವರ್ಷದಲ್ಲಿ 112 ಲಕ್ಷ ಕೋಟಿ ವಿದೇಶಿ ನೇರ ಬಂಡವಾಳ ಎಫ್ಡಿಐ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಕರ್ಷಿಸಿದ್ದೇವೆ. ರಾಜ್ಯದ ಜನರಿಗೆ 6ನೇ ಗ್ಯಾರಂಟಿಯಾಗಿ ಆಸ್ತಿ ಮಾಲೀಕತ್ವದ ಗೊಂದಲದಿಂದ ಮುಕ್ತಗೊಳ್ಳಲು ಭೂ ಗ್ಯಾರಂಟಿಯನ್ನ ಆರಂಭಿಸಿದ್ದೇವೆ. ಈಗಾಗಲೇ ಬೆಂಗಳೂರು ನಗರದಲ್ಲಿ 26 ಲಕ್ಷ ಆಸ್ತಿ ಮಾಲೀಕರಿಗೆ